ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ಸಾವು ಈ ಶಬ್ದನೇ ಭಯ, ಆತಂಕ, ಜೊತೆಗೆ ಒಮ್ಮೊಮ್ಮೆ ಹೌದಪ್ಪ ಸಾವು ಅನಿವಾರ್ಯ ಅನ್ನುವಂಥ ಮಾತು ಬರ್ತಾ ಇದ್ದಾವೆ. ಯಾಕಂದ್ರೆ ಕೆಲವೊಂದು ಅಪರೂಪದ ವ್ಯಕ್ತಿಗಳು ನಮ್ಮಿಂದ ದೂರದಾಗ ತಮ್ಮ ಅಪರೂಪದ ವ್ಯಕ್ತಿತ್ವದಿಂದ ನಮಗೆ ಸ್ಪರ್ಶ ನೀಡಿದಂಥ, ಮನಸ್ಸಿಗೆ ಒಂದು ಹೊಸ ವಿಚಾರವನ್ನು ನೀಡಿದಂಥ, ಜೊತೆಗೆ ನಮ್ಮನ್ನು ಬೆಳೆಸೋದ್ರಲ್ಲಿ ಸಾಮಾಜಿಕವಾಗಿ, ಅದೇ ಕಾಲಕ್ಕೆ ಆರ್ಥಿಕ ಚಿಂತನೆ ದೃಷ್ಟಿಯಿಂದ ವೈಚಾರಿಕವಾಗಿ ಬೆಳೆಸೋಲ್ಲಿ ಕೆಲವೊಂದಿಷ್ಟು ಜನ ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾ ಇರ್ತಾರೆ. ಅಂಥ ಕೆಲವೇ ನಟ ಅಂತ ಕರಿತಾ ಇದ್ದೀನಿ. ಇಲ್ಲ ಯಾಕಪ್ಪ ಅಂತಂದ್ರೆ ಒಬ್ಬ ಕಲಾವಿದ ಎಲ್ಲರೂ ರಾಜ್ಕುಮಾರ್ ಅಷ್ಟು ಎತ್ತರಕ್ಕೆ ಏರಿದ ಹೋಗಿರ್ಬೋದು, ಆದ್ರೆ ಅವರಿಗೆ ಸಮಸಮವಾಗಿ ತಮ್ಮ ಜೀವನದ ಬಡತನವನ್ನು, ಹೋರಾಟವನ್ನು ಮಾಡಿದ್ದೀನಿ, ಸುಳ್ಳಲ್ಲ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗಿದೆ. ಅವರು ಪ್ರತಿಭಾವಂತರು, ಮಹಾನ್ ನಾಟಕಕಾರರು, ನಾಟ್ಯ ಮಾಡಿದವರು, ಜೊತೆಗೆ ಕಲಾಕಾರರು. ಅಂಥ ವ್ಯಕ್ತಿತ್ವದ ಜೊತೆಗೆ ತಾವು ಏನು ಕಡಿಮೆ ಇರಲ್ಲ ಅಂತೇಳಿ ತಮ್ಮ ಜೀವನದ ಬಹುಭಾಗವನ್ನು ಚಿತ್ರರಂಗದಲ್ಲಿ, ಸಿನಿಮಾ ರಂಗಗಳಂಥ ಅನೇಕ ವ್ಯಕ್ತಿಗಳಲ್ಲಿ ಒಬ್ಬರಾದಂಥ ನಮ್ಮ ಬ್ಯಾಂಕ್ ಜನಾರ್ದನ್ ಭಾಳ ಒಂದು ಏನಪ್ಪ ಅಂದ್ರೆ ಆಕರ್ಷಣೀಯವಾಗಿ ಒಮ್ಮೆ ನೋಡಿದ್ರೆ ನೆನಪು ನೋಡಬೇಕು ಅವರು ಅನ್ನುವಂಥ ವ್ಯಕ್ತಿತ್ವ. ಹಾಸ್ಯ ಪ್ರಧಾನವಾಗಿ, ವಿಶೇಷವಾಗಿ ಹಾಸ್ಯ ಜೊತೆಗೆ ಗಂಭೀರತೆಯನ್ನು, ಬದುಕನ್ನು ಹಿಡಿದು ತೋರಿಸುವಲ್ಲ ನಮ್ಮ ಬ್ಯಾಂಕ್ ಜನಾರ್ದನರವರು ಭಾಳ ಪ್ರಮುಖ ಪಾತ್ರ ವಹಿಸಿದಂಥವ್ರು. ಅವರ ಸ್ಥೂಲ ವ್ಯಕ್ತಿತ್ವ ಜೊತೆಗೆ ನಮ್ಮ ಹಾಗೆ ಬೋಳುವುದಲ್ಲೇ ಮೇಲಿಂದ ಮೇಲೆ ನಡು ಹಾಸ್ಯ ಮಾಡುವಂತಹ ಅನೇಕ ಚಿತ್ರಗಳನ್ನು ನಟಿಸಿದಂಥ ಈ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ ಅಂತ ಹೇಳೋದ್ರಲ್ಲೇ ಇನ್ನೂ ಅನಿಸಿದ್ರು ಅಗಲಿಗೆ ಸ್ವಾಭಾವಿಕ ಅನ್ನುವಂಥ ಮಾತನ್ನು ನಾವು ನೆನಪಿಸಿಕೊಂಡು ಅವ್ರ ಬಗ್ಗೆ ಒಂದೆರಡು ಮಾತನ್ನು ನಾವು ಈ ಸಂದರ್ಭದಲ್ಲೇ ಮಾತಾಡಲೇಬೇಕಾಗ್ತದೆ. ಯಾಕಂದರೆ 800ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿ ನಮ್ಮ ಕನ್ನಡದಲ್ಲಿ ಮಾತ್ರ ಅಲ್ಲ, ತೆಲುಗು, ತಮಿಳು, ಮಲಯಾಳಂದಲ್ಲೂ ಸಹಿತ ಕೆಲಸ ಮಾಡಿದಂಥ ಈ ವ್ಯಕ್ತಿ ಭಾಳಷ್ಟು ಚಿತ್ರರಚಕರನ್ನು ತಮ್ಮತ್ತ ಸೆಳೆದಂಥ ವ್ಯಕ್ತಿತ್ವ. ಯಾಕಂದರೆ ಅವರ ಮಾತಿನ ವೈಶಿಷ್ಟ್ಯ, ನಗು ತೋರಿಸುವಂಥ ಅವರ ಬಾಡಿ ಲ್ಯಾಂಗ್ವೇಜು, ಇವೆಲ್ಲವೂ ನೋಡಿದಾಗ ನಿಜವಾಗಿಯೂ ಇವರಿಗೆ ಇನ್ನಷ್ಟು